ಏಷ್ಯನ್ ಟ್ರೀ ಪೀಪಲ್ಸ್ ಫೌಂಡೇಶನ್ನು ಮತ್ತು ಎಲ್ಲ ಅನೇಕ ಪ್ರತಿಷ್ಠಿತ ಆಸ್ಪತ್ರೆಗಳು, ಪ್ರತಿಷ್ಠಿತವಾದಂಥ ವೈದ್ಯರು, ನುರಿತ ಸಿಬ್ಬಂದಿ ಇವರೆಲ್ಲರ ಆಶ್ರಯದಲ್ಲಿ ಇವತ್ತು ರಾಜಾಜಿನಗರದ ಪೇರೆಂಟ್ಸ್ ಸ್ಕೂಲ್ನ ಆವರಣದಲ್ಲಿ ಉಚಿತವಾಗಿ ಒಂದು ವೈದ್ಯಕೀಯ ತಪಾಸಣಾ ಶಿಬಿರವನ್ನು ಏರ್ಪಡಿಸಿರ್ತಕ್ಕಂಥ ನಮ್ಮ ಎಲ್ಲ ಆತ್ಮೀಯ ಯುವಕ ಮಿತ್ರರೇ, ಈ ಕಾರ್ಯದಲ್ಲಿ ಈ ಒಂದು ಕಾರ್ಯಕ್ರಮದಲ್ಲಿ ಪೇರೆಂಟ್ಸ್ ಸ್ಕೂಲ್ನ ಕಾರ್ಯದರ್ಶಿಗಳು, ಹಿರಿಯರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ್ದಾರೆ. ವೇದಿಕೆ ಮೇಲೆ ಮೋಹನ್ ಅವರ ಆದಿಯಾಗಿ ಮತ್ತು ನಮ್ಮ ಕೃಷ್ಣಮೂರ್ತಿಯವರು, ಉಳಿದಂಥ ಅನೇಕ ಎಲ್ಲ ಗಣ್ಯರು ಹಿರಿಯರು ವೇದಿಕೆ ಬಂದಿದ್ದೀರಿ. ಭಾಳಷ್ಟು ಜನ ಎಲ್ಲ ತಪಾಸಣೆ ಮಾಡಿಸ್ಕೊಳ್ಳೋದಕ್ಕೆ ಕಾಯ್ತಾ ಇದ್ದೀರಿ. ನಾವು ಒಂದಷ್ಟು ಈ ಒಂದು ಒಳ್ಳೆಯ ಕಾರ್ಯಕ್ರಮಕ್ಕೆ ಎಲ್ಲ ರೀತಿಯಾದಂಥ ಬೆಂಬಲವನ್ನು ನೀಡಬಹುದು. ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಗಣ್ಯರು ಸೇರಿ ನಿಮಗೆ ಶುಭವಾಗಲಿ, ಒಳ್ಳೆಯದಾಗಲಿ, ಒಳ್ಳೆಯ ಕೆಲಸವನ್ನು, ಸಮಾಜಮುಖಿಯಾದಂಥ ಕೆಲಸವನ್ನು ಮಾಡ್ತಾಯಿದ್ದೀವಿ. ಈ ಒಂದು ಸಂಸ್ಥೆ ಇದೇ ರೀತಿ ಮುಂದುವರಿಸ್ಕೊಂಡಲ್ಲಿ ಸದಾಕಾಲ ನಮ್ಮ ಜೊತೆ ಇರ್ತೀವಿ ಅಂತೇಳಿ ನಿಮಗೆಲ್ಲ ಅಭಿನಂದನೆಯನ್ನು ಸಲ್ಲಿಸುತ್ತೆ. ವೇದಿಕೆ ಮೇಲೆ ಹಾಸಿರತಕ್ಕಂಥ ಎಲ್ಲ ಗೌರವಾನ್ವಿತರೆ, ಏನು ಇವತ್ತು ಏಷ್ಯನ್ ಟ್ರೀ ಪೀಪಲ್ಸ್ ಫೌಂಡೇಶನ್ ಸಹಯೋಗದಲ್ಲಿ ಇವತ್ತು ಅನೇಕ ನಮ್ಮ ಹಿರಿಯರಿಗೆ ನುರಿತ ಪ್ರತಿಷ್ಠಿತ ಹಾಸ್ಪಿಟಲ್ ಎಲ್ಲ ಸಿಬ್ಬಂದಿಗಳು ಬಂದಿದ್ದಾರೆ. ಈಗಾಗಲೇ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಒಂದು ತಪಾಸಣೆಗೆ ಮಾಡಿಸ್ಕೊಳ್ತಕ್ಕಂಥ ಬಂದಿದ್ದಾರೆ. ಇತ್ತೀಚಿನ ದಿನಗಳಲ್ಲಿ ಇವತ್ತು ಈಗ ಹಿರಿಯರಿಗೆ ಆರೋಗ್ಯ ಮತ್ತು ಶಿಕ್ಷಣ ಭಾರಿ ಮುಖ್ಯವಾಗಿದೆ. ನಾವು ಈ ಕೆಲಸದ ಜಂಜಾಟದಲ್ಲಿ ಏನಾಗ್ತಾ ಇದೆ, ಆರೋಗ್ಯದ ಕಡೆ ನಾವು ಲಕ್ಷ್ಯ ವಹಿಸ್ತಾ ಇಲ್ಲ. ನಾವು ಆರೋಗ್ಯ ಕಾಪಾಡ್ಕೊಳ್ಬೇಕಂತ ಸಂದರ್ಭದಲ್ಲಿ ನಾವು ದುಡಿಲಿಕ್ಕೆ ಕೊಟ್ಟಿದ್ದೀವಿ. ಈ ದುಡಿದಲ್ಲಿ ಏನಾಗ್ತದೆ, ಆರೋಗ್ಯನ ನಾವು ಮರಿತಾ ಇದ್ದೀವಿ. ಏನು ಇವತ್ತು ನಮ್ಮ ಯುವ ಬಳಗ ಇವತ್ತು ಉಚಿತವಾಗಿ ಇಂಥ ಕಾರ್ಯಕ್ರಮ ಮಾಡುತ್ತದೆ. ನಿಮ್ಮ ಮನೆ ಬಾಗಿಲಿಗೆ ಇವತ್ತು ಆರೋಗ್ಯ ತಪಾಸಣೆ ಮಾಡ್ತಕ್ಕಂಥ ಕೆಲಸವನ್ನು ಇವತ್ತು ಏನು ಯುವ ಮಂಡಳಿ ಮಾಡಿದೆ, ಸದಾ ನಾವು ಜೊತೆಲಿ ಇರ್ತೀವಿ. ಇಂಥ ಕಾರ್ಯಗಳು ಎಲ್ಲ ಕಡೆ ಆಗ್ಬೇಕು. ಇವತ್ತು ಒಂದು ವಿಚಾರ ಕೇಳ್ತಿದೆ, ಯಾರು ನಮ್ಮ ನಿಜವಾದ ಸ್ನೇಹಿತ, ನಮ್ಮ ಬಾಳಲ್ಲಿ ಯಾರು ನಿಜವಾದ ಸ್ನೇಹಿತರು ಅಂತಂದ್ರೆ ನಾವೇನ್ ಕೇಳ್ತಕ್ಕಂಥ ಅನ್ನೋದು ನಮ್ಮ ಸ್ನೇಹಿತರು, ಇನ್ನೊಂದು ಹೇಳ್ತೀವಿ ನಿಜವಾದ ಸ್ನೇಹಿತರು ಹೇಳಿದ್ರೆ ನಮ್ಮ ಬಾಡಿ ನಮ್ಮ ನಿಜವಾದ ಸ್ನೇಹಿತರು. ನಮ್ಮ ಬಾಡಿ ನಮ್ಮ ಸ್ಪರ್ಶಿಸಿದಾಗ ನಮಗೆ ಸ್ನೇಹಿತರಿಲ್ಲ ಆಗ್ತದೆ. ಹಾಗಾಗಿ ಹೆಚ್ಚಿನ ರೀತಿಯಲ್ಲಿ ನೀವು ಆರೋಗ್ಯಕ್ಕೆ ನೀವು ಒತ್ತನ್ನು ಕೊಡಬೇಕು. ನಿನ್ನೆ ವಿಶ್ವ ಆರೋಗ್ಯ ನಿನ್ನೆ ಇದಾಗಿ ಯೋಗಾಚರಣೆ ಆಗಿದೆ. ಯೋಗ ಕಡೆ ಹೆಚ್ಚಿಗೆ ನೀವೆಲ್ಲರೂ ಗಮನ ಹರಿಸಬೇಕು ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ಕರೆದು ನಮಗೆಲ್ಲರಿಗೂ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಈ ಒಂದು ಏನಿವತ್ತು ಆರೋಗ್ಯ ಶಿಬಿರವನ್ನು ಏರ್ಪಡಿಸಿದರೆ ಇದರ ಸದುಪಯೋಗವನ್ನು ತಾವೆಲ್ಲರೂ ಸ್ಥಳೀಯರು ಉಪಯೋಗಿಸ್ಕೋಬೇಕು ಅಂತ ಹೇಳ್ತಾ ಇವತ್ತು ತಾವೆಲ್ಲ ಕಾಯ್ತಾ ಇದ್ದೀರಿ. ಹೆಚ್ಚಿನ ಸಮಯ ಇಲ್ಲ. ಎಲ್ಲರೂ ಒಳ್ಳೆಯದಾಗಲಿ, ಈ ಸಮಸ್ಯೆ ಮತ್ತಷ್ಟು ಬೃಹತ್ಕಾರವನ್ನು ಬೆಳೀಲಿ, ನಾವೆಲ್ಲರೂ ಅವ್ರ ಜೊತೆಗಿದ್ದು ಸಹಕಾರವನ್ನು ನೀಡ್ತೀವಿ ಅಂತ ಹೇಳ್ತಾ ನನ್ನ ಮಾತಿಗೆ ವಿರಾಮ ನೀಡ್ತಾರೆ. ನಮಸ್ಕಾರ. ಇವತ್ತು ನಮ್ಮ ರಾಜನಗರ ಪೇರೆಂಟ್ಸ್ ಅಸೋಸಿಯೇಷನ್ ಆವರಣದಲ್ಲಿ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಏರ್ಪಡಿಸಿರ್ತಕ್ಕಂಥ ಈ ಸುಸಂದರ್ಭದಲ್ಲಿ ವೇದಿಕೆ ಮೇಲೆ ಉಪಸ್ಥಿತಕ್ಕಂಥ ಹಿರಿಯರು, ಈ ಶಾಲೆಯ ಗೌರವಾನ್ವಿತ ಕಾರ್ಯದರ್ಶಿಗಳು, ನಟರಾಜ್ ಸರ್ ಅವರೇ, ಹಾಗೆ ಆಡಳಿತ ಪಕ್ಷದ ಮಾಜಿ ನಾಯಕರು ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ರವೀಂದ್ರರವರೇ, ನನ್ನ ಹಿರಿಯ ಸಹೋದರರು, ಸಮಾಜ ಸೇವಕರು ಆದಂಥ ಡಾಕ್ಟರ್ ಎಚ್ ಎಂ ಕೃಷ್ಣಮೂರ್ತಿರವರೇ, ಉಪಸ್ಥಿತಕ್ಕಂಥ ಎಲ್ಲ ಫೌಂಡೇಶನ್ನ ಸದಸ್ಯರೇ, ಹಿರಿಯರೇ, ಎಲ್ಲ ಇಲ್ಲಿ ನನ್ನ ಈ ಒಂದು ಬಡಾವಣೆಯ ಆರೋಗ್ಯ ತಪಾಸಣೆಗಾಗಿ ಆಗಮಿಸಿರ್ತಕ್ಕಂಥ ಎಲ್ಲ ಬಂಧು ಬಾಂಧವರೇ, ಇವತ್ತು ಏನು ನಮ್ಮ ಏಷ್ಯನ್ ಟ್ರೀ ಪೀಪಲ್ಸ್ ಫೌಂಡೇಶನ್ನು ಭಾಳ ದಿವಸಗಳಿಂದ ಇಂಥ ಒಂದು ಕಾರ್ಯಕ್ರಮ ನಂಬ್ಕೊಳ್ಬೇಕು ಅಂತೇಳಿ ಬಡಾವಣೆಯಲ್ಲಿ ಕೇಳ್ತಕ್ಕಂಥ ಸಂದರ್ಭದಲ್ಲಿ ನಾನು ಒಂದು ಮನವಿಯನ್ನು ನಮ್ಮ ಕಾರ್ಯದರ್ಶಿಗಳಲ್ಲಿ, ಮಹಾ ಕಾರ್ಯದರ್ಶಿಗಳಲ್ಲಿ ಕೇಳಿದಾಗ ಖಂಡಿತವಾಗಿ ಶಾಲೆ ಆವರಣವನ್ನು ಉಪಯೋಗಿಸ್ಕೊಳ್ಳಿ, ಇಂಥ ಒಂದು ಕಾರ್ಯಗಳು ನಿರಂತರವಾಗಿ ನಡೀಲಿ ಅಂತ ಹೇಳಿ ಸಹಕಾರ ಕೊಟ್ಟಿದ್ದಾರೆ. ಇದೇ ರೀತಿ ಮುಂದಿನ ದಿನಗಳಲ್ಲಿ ಪ್ರತಿ ವರ್ಷ ಈ ಫೌಂಡೇಶನ್ನು ಇಂಥ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಬರಲಿ. ನಮ್ಮ ಈ ಬಡಾವಣೆಯ ಏನೋ ಒಂದು ಬಿಲೋ ದ ಪಾವರ್ಟಿ ಲೈನ್ BAPL ಒಂದು ಕಾರ್ಡಿನ ಪಾಲುದಾರರಿಗೆ ಇದೊಂದು ಅನುಕೂಲ ಆಗಲಿ. ಈಗಾಗಲೇ ಭಾಳಷ್ಟು ಲೇಬರ್ ಡಿಪಾರ್ಟ್ಮೆಂಟ್ನಿಂದ ನಮ್ಮ ವಾರ್ಡ್ ಅಧ್ಯಕ್ಷರು ಶ್ರೀನಿವಾಸು ಭಾಳಷ್ಟು ಈ ಕೆಲಸಗಳಲ್ಲಿ ನಿರತರಾಗಿದ್ದಾರೆ.
ಎಲ್ರಿಗೂ ಮೆಡಿಕಲ್ ಕ್ಯಾಂಪ್ಗಳು ಮಾಡ್ತಕ್ಕಂಥದ್ದು ಮತ್ತು ಅವ್ರಿಗೆ ಬೇಕಾಗಿರ್ತಕ್ಕಂಥ ಸೌಲಭ್ಯಗಳು ಕೊಡಿಸ್ತಕ್ಕಂಥದ್ದು. ಈಗ ಏಷ್ಯನ್ ಡ್ರೀಮ್ ಫೌಂಡೇಶನ್ ಅವರು ಇವತ್ತೇನು ಮಾಡಿದ್ದಾರೆ, ಈ ಅನುಕೂಲಗಳು ಪಡೆದ್ರ ಜೊತೆಗೆ ಕಣ್ಣಿನ ತಪಾಸಣೆ ಶಿಬಿರ ಜೊತೆಗೆ ಅವ್ರಿಗೆಲ್ಲರಿಗೂ ಒಂದು ಕನ್ನಡಕವನ್ನು ಉಚಿತವಾಗಿ ಕೊಡ್ತಕ್ಕಂಥ ಕೆಲಸವನ್ನು ಕೂಡ ಹಮ್ಮಿಕೊಂಡಿದ್ದಾರೆ. ಇದೆಂಥ ಕಾರ್ಯಕ್ರಮಗಳು ಹೆಚ್ಚು ನಡೀಲಿ ಬಡಾವಣೆಯಲ್ಲಿ ಅಂತ ಆಶಿಸ್ತಾ ಎಲ್ಲ ಅನುಕೂಲ ಪಡೆದಿರ್ತಕ್ಕಂಥವ್ರಿಗೆಲ್ರಿಗೂ ಈ ಸಂದರ್ಭದಲ್ಲಿ ಶುಭವನ್ನು ಹಾರೈಸ್ತಾ ಅವರು ಮುಂದಿನ ದಿನಗಳಲ್ಲಿ ಆರೋಗ್ಯವಂತರಾಗಿ ಬಾಳ್ಬೇಕು. ಇದ್ರ ನಡುವೆ ಮತ್ತೆ ಇನ್ನೊಂದು ವಿಚಾರ ತಿಳಿಸಲೇಬೇಕು ಅಂತಂದರೆ, ಇಂಥ ನೂರಾರು ಆರೋಗ್ಯ ಶಿಬಿರಗಳನ್ನು ನಡೆಸ್ಕೊಟ್ಟಂಥ ರವೀಂದ್ರವರಿದ್ದಾರೆ, ನಮ್ಮ ಎಚ್.ಎಂ. ಕೃಷ್ಣಮೂರ್ತಿ ಅವರು ಇದ್ದಾರೆ. ಎಷ್ಟು ಕಾಳಜಿ ವಹಿಸಿ ಕೆಲಸಗಳನ್ನು ಅವ್ರು ನಿರ್ವಹಿಸಿದ್ದಾರೆ ಅಂತಂದರೆ, ನಾನಾಗಲಿ ರವೀಂದ್ರವರಾಗಲಿ ಬೆಂಗಳೂರು ನಗರದಲ್ಲಿ ಮಾಡಿಕೊಟ್ಟಿದ್ದೀವಿ. ಆದರೆ ಒಂದು ಗ್ರಾಮೀಣ ಪ್ರದೇಶದಿಂದ ಜನಗಳನ್ನ ಬೆಂಗಳೂರೊಳಗೆ ಕರ್ಕೊಂಡ್ಬಂದು ಅವ್ರನ್ನೆಲ್ಲ ಒಂದು ಆಪರೇಷನ್ಸ್ ಇರ್ಬೋದು, ಮತ್ತೆ ಅವ್ರು ತೆಗೆದುಕೊಂಡು ಮನೆಗೆ ಬಿಡ್ತಕ್ಕಂಥ ಕೆಲಸವನ್ನು ನಮ್ಮ ಡಾಕ್ಟರ್ ಎಚ್.ಎಂ. ಕೃಷ್ಣಮೂರ್ತಿ ಅವರು ಮಾಡಿದ್ದಾರೆ. ಅವ್ರಿಗೆ ಈ ಸಂದರ್ಭದಲ್ಲಿ ಮತ್ತೊಮ್ಮೆ ಅಭಿನಂದನೆಗಳು ಸಲ್ಲಿಸ್ತಾ ಮುಂದೆ ಇದೇ ರೀತಿ ಕಾರ್ಯಕ್ರಮಗಳು ನಡೆಯಲಿ ಅಂತ ಆಶಿಸ್ತಾ ನಾನು ಎರಡು ಮಾತು ಮುಗಿಸ್ತೀನಿ. ಜೈ ಕನ್ನಡ. ಇವತ್ತು ಶುಭ ದಿನ ಅಂತ ಹೇಳಿ ತಪ್ಪಾಗಲಾರ್ದು. ಏಷ್ಯನ್ ಡ್ರೀಮ್ ಪಬ್ಲಿಕ್ ಫೌಂಡೇಶನ್ ವತಿಯಿಂದ ಅನೇಕ ವರ್ಷಗಳ ಶ್ರಮ, ತಾವೆಲ್ಲರೂ ಉಚಿತ ಬೃಹತ್ ಆರೋಗ್ಯ ತಪಾಸಣೆ ಶಿಬಿರದಲ್ಲಿ ಯಾರು ಅನಾರೋಗ್ಯ ಇದ್ದೀರಿ, ಯಾರು ಆರೋಗ್ಯ ಸರಿ ಇಲ್ಲ ಅಂದರೂ ಸಹ ಇಲ್ಲಿ ಬಂದು ನುರಿತ ಡಾಕ್ಟರ್ ಹತ್ರ ನಿಮ್ಮ ತಪಾಸಣೆ ಮಾಡಿ ಆರೋಗ್ಯವನ್ನು ಸುಧಾರಿಸುವಂಥ ಕೆಲಸಕ್ಕೆ ಮುಂದಾಗಿದ್ದಾರೆ. ಇವತ್ತು ಪೇರೆಂಟ್ಸ್ ಎಜುಕೇಷನ್ ಸೊಸೈಟಿಯ ಎಲ್ಲ ಮುಖ್ಯಸ್ಥರು, ಪದಾಧಿಕಾರಿಗಳು, ಕಾರ್ಯದರ್ಶಿಗಳು ಎಲ್ಲರೂ ಸಹ ಇದನ್ನು ಬಹಳ ಮುತುವರ್ಜಿಯಾಗಿ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ. ಹಾಗಾಗಿ ನಮ್ಮ ಮಾಜಿ ಮಹಾಪೌರರು ಒಬ್ಬ ಆಗಿದ್ರಲ್ವ, ಪಡೆದಂಥ ಮಿತ್ರರಂಥ ಸೋದರರು ಸಹ ಆಗಮಿಸಿದರೆ ಇನ್ನೂ ಅನೇಕ ಜನ ಎಲ್ಲರಿಗೂ ಈ ಸಭೆಗೆ ವಂದಿಸಿ ನಾನು ಹೆಚ್ಚಿಗೆ ಮಾತಾಡೋಕ್ಕೆ ಹೋಗಲ್ಲ. ಯಾಕೆಂದರೆ ಈ ಬಡವರ ಕಷ್ಟ ಅದು ಬಡವರಿಗೆ ಗೊತ್ತು. ಅಂದರೆ ಇವತ್ತು ಶ್ರೀಮಂತಿಕೆಯನ್ನು ಹಿಂದಿನಿಂದ ಏನು ಕಷ್ಟವನ್ನು ನೋಡಿದ್ದೀವಿ ಅದು ಭಾಳ ಮುಖ್ಯವಾಗ್ತದೆ. ಹಾಗಾಗಿ ನುರಿತ ತಜ್ಞರಂಥ ಡಾಕ್ಟರ್ಗಳು ಬಂದಿದ್ದಾರೆ. ಇವತ್ತು ನಮ್ಮ ಸಪ್ತಗಿ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟ್ಲು, ಇದರಲ್ಲಿ ನಾನು ಕಮ್ಮಿ 1,500 ಆಪರೇಷನ್ ಮಾಡಿಸಿದೆ. ಇದು ಒಂದು ಜಾಗ. ಮಾಗಡಿ ಮತ್ತು ಸುತ್ತಮುತ್ತಲ 3-4 ತಾಲೂಕಲ್ಲಿ ಇಲ್ಲಿವರೆಗೂ 4,500ಕ್ಕೂ ಅಧಿಕ ಆಪರೇಷನ್ ಮಾಡಿಸಿದ್ದೀನಿ ಉಚಿತವಾಗಿ. ಸಂಸ್ಥೆಯ ಲೋಗೋವನ್ನು ಉದ್ಘಾಟನೆ ಮಾಡಲಿದ್ದಾರೆ ನಮ್ಮೆಲ್ಲ ಪ್ರಮುಖ ಮುಖಂಡರು. ನಾನು ಕಿರಣ್ ಅಂತ, ನಮ್ಮ ಏಷ್ಯನ್ ಡ್ರೀಮ್ ಪೀಪಲ್ ಫೌಂಡೇಶನ್ ಸದಾ ನೆರಳಾಗಿ ನಮ್ಮ ಸಂಸ್ಥೆಯ ಅಧ್ಯಕ್ಷರು. ಏನು ನಮ್ಮ ಸಂಸ್ಥೆ ಏನಿದೆ ಇದು 2024 ಮತ್ತು 25ನೇ ಸಾಲಿನಲ್ಲಿ ಓಪನ್ ಆಗಿದೆ. ಇದು ನಮ್ಮ ಸಂಸ್ಥೆಯ ಮೊದಲ ಒಂದು ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಹಮ್ಮಿಕೊಂಡು ನಡೆಸ್ತಾ ಇದ್ದೀವಿ. ಅದಕ್ಕೆ ನಮ್ಮ RPI ಕಾಲೇಜು, ಸ್ಪರ್ಶ ಹಾಸ್ಪಿಟಲು, ಸಪ್ತಗಿರಿ ಹಾಸ್ಪಿಟ್ಲು, ಅಲಯನ್ಸ್ ಕ್ಲಬ್ ಕೂಡ ಸಹಯೋಗ ಕೊಟ್ಟು ನಮ್ಮ ಒಂದು ಏನು ಉಚಿತ ಶಿಬಿರ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಆ ಕಾರ್ಯಕ್ರಮ ಯಶಸ್ವಿಯಾಗೋದಕ್ಕೆ ಕೈ ಜೋಡಿಸಿದ್ದಾರೆ. ಎಲ್ಲ ನಮ್ಮ ಸದಸ್ಯರು ಕೂಡ
ಒಂದು ಹೆಲ್ತ್ ಕ್ಯಾಂಪ್ ಮಾಡಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಇವತ್ತು ಹೆಜ್ಜೆ ಇಟ್ಟು ಇದನ್ನು ಯಶಸ್ವಿಗೊಳಿಸ್ತಾ ಇದ್ದೀವಿ. ನಿಮ್ಮ ಸಹಕಾರ ಸೌಹಾರ್ದತೆ ಎಲ್ಲ ಇದೇ ರೀತಿ ಮುಂದುವರಿಲಿ ಅಂತ ಕೇಳ್ಕೊತಾ ಇದ್ದೀನಿ. ಥ್ಯಾಂಕ್ ಯು. ಉಚಿತ ಆರೋಗ್ಯ ತಪಾಸಣಾ ಶಿಬಿರಕ್ಕೆ ಸಹಯೋಗ ಬಂದುಬಿಡುತ್ತೆ ನಮ್ಮ RPI ಕಾಲೇಜು ಸಂಸ್ಥಾಪಕರಾದಂಥ ಮುಖ್ಯಸ್ಥರಾದಂಥ ನಟರಾಜ್ ಸರ್ ಅವರು, ಮತ್ತು ನಮ್ಮ BJP ಮುಖಂಡರಾದಂಥ ರವೀಂದ್ರ ಸರ್ ಅವರು, ಮತ್ತು ನಮ್ಮ ಜೇರಳ್ಳಿ ಕೃಷ್ಣಪ್ಪ ಸರ್ ಅವರು, ಹಾಗೂ ನಮ್ಮ ವಕೀಲರ ಸಂಘದ ಸಾಹಿತ್ಯ ಕೂಟದ ಅಧ್ಯಕ್ಷರಾದಂಥ ಮಂಜುನಾಥ್ ಗೌಡ ಅವರು, ಮತ್ತು ಆಲ್ ಇಂಡಿಯಾ ಶೆಡ್ಯೂಲ್ ಕ್ಯಾಸ್ಟ್ ಯುವಜನ ಸಮಾಜದ ಅಧ್ಯಕ್ಷರಾದಂಥ K. ರಂಗನಾಥ್ ಅವರು, ಸುಮಾರು ಇದೇ ರೀತಿ ನಮ್ಮ ರೀತಿಯ ಫೌಂಡೇಶನ್ಗಳಾದಂಥ ಸ್ವಾಮಿ ಸರ್ ಅವರು, ರಾಜು ಸರ್ ಅವರು, ಮುದ್ದಣ್ಣವರು, ಸಮಾಜ ಸೇವಕರಾದಂಥ ರಾಜಣ್ಣವರು, ಮತ್ತು ಸಮಾಜ ಸೇವಕರಾದಂಥ ಮೋಹನ್ ಸರ್ ಅವರು, ಹಾಗೆ ನಮ್ಮ ಇಲ್ಲಿ ಚತುರ್ಭುಜ ವಿನಾಯಕ ಗೆಳೆಯರ ಬಳಗದ ಅಧ್ಯಕ್ಷರಾದಂಥ ಪ್ರಮೋದ್ ಜೈನ್ರವರು, ಎಲ್ಲರ ಸಹಯೋಗದೊಂದಿಗೆ ಒಂದು ಉಚಿತವಾದಂಥ ಆರೋಗ್ಯ ತಪಾಸಣಾ ಶಿಬಿರವನ್ನು ಹಮ್ಮಿಕೊಂಡಿದ್ದೀವಿ. ಎಲ್ಲರಿಗೂ ಕೂಡ ಅನಂತವಾದಂಥ ಧನ್ಯವಾದವನ್ನು ತಿಳಿಸಲಿಕ್ಕೆ ಇಷ್ಟಪಡ್ತೀನಿ. ಮತ್ತು ಇವತ್ತಿನ ಒಂದು ಶುಭ ಸಂದರ್ಭದಲ್ಲಿ ನಮ್ಮ ಏನು ಏಷ್ಯನ್ ಟ್ರೀ ಪೀಪಲ್ ಫೌಂಡೇಶನ್ ಸಂಸ್ಥೆ ಏನಿದೆ, ಆ ಒಂದು ಸಂಸ್ಥೆಯ ಒಂದು ಯೂಟ್ಯೂಬ್ ಚಾನಲ್ ಕೂಡ ಓಪನ್ ಮಾಡಿದ್ವಿ. ನಮ್ಮ ಸಂಸ್ಥೆಯ ವತಿಯಿಂದ ಒಂದು ಸಾಮಾಜಿಕವಾಗಿರ್ಬೋದು, ಆರ್ಥಿಕವಾಗಿರ್ಬೋದು, ಶೈಕ್ಷಣಿಕವಾಗಿರ್ಬೋದು, ಮತ್ತು ರಾಜಕೀಯವಾಗಿ ಆಗಿರ್ಬೋದು, ಬಡತನ, ದಾರಿದ್ರ್ಯ, ಸುಮಾರು ಇತ್ಯಾದಿ ನಮ್ಮ ಸಮಾಜದಲ್ಲಿರುವಂಥ ತೊಡಕುಗಳು ಸಂಬಂಧಪಟ್ಟಂಗಾಗಿರ್ಬೋದು, ಒಂದು ಕಾನೂನಾತ್ಮಕವಾಗಿ ಒಂದು ಹೆಜ್ಜೆ ಇಡೋಣ. ಆ ಒಂದು ನಿಟ್ಟಿನಲ್ಲಿ ಜನಗಳಿಗೆ ಒಂದು ನ್ಯಾಯ ಸಮಾನತೆಯನ್ನು ತರಿಸ್ಕೊಡ್ಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಈ ಒಂದು ನಮ್ಮ ಒಂದು ಏಷ್ಯನ್ ಟ್ರೀ ಪೀಪಲ್ ಫೌಂಡೇಶನ್ ನಿರ್ಮಾಣ ಮಾಡಿದ್ವಿ. ನಮ್ಮ ಸಂಸ್ಥೆಯ ಎಲ್ಲ ಕಾರ್ಯಕರ್ತರು ಸದಸ್ಯರು ಕೂಡ ಆ ನಿಟ್ಟಿನಲ್ಲೇ ಕೂಡ ನಾವು ಹೆಜ್ಜೆ ಇಡ್ತೀವಿ. ಸಮಾಜದ ಒಳಿತಿಗಾಗಿ ನಾವು ಶ್ರಮಿಸ್ತೀವಿ ಅಂತ ಹೇಳ್ತಾ ಇದ್ದೀವಿ. ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಶಿಡ್ಲಘಟ್ಟ BJP ಪ್ರಧಾನ ಕಾರ್ಯದರ್ಶಿಯಾಗಿ ನಾವು ಸಮಾಜ ಸೇವಕರಾಗಿ ಸೇವೆ ಮಾಡ್ತಾ ಇದ್ದೀವಿ. ಈಗ ಇಲ್ಲಿಗೆ ಏಷ್ಯನ್ ಟ್ರೀ ಪೀಪಲ್ಸ್ ಫೌಂಡೇಶನ್ ಈ ಕಡೆಯಿಂದ ನಮ್ಮನ್ನು ಇಲ್ಲಿಗೆ ವಿಶೇಷವಾಗಿ ಕರೆಸಿದ್ದಾರೆ. ಕಾರಣ ಏನು ಅಂತಂದರೆ, ಇವತ್ತು ಇಲ್ಲಿ ಅನೇಕ ಆರೋಗ್ಯ ಸಮಸ್ಯೆ ಇರತಕ್ಕಂಥ ಜನರಿಗೆ ಆರೋಗ್ಯ ಸಮಸ್ಯೆಗಳಿಂದ ಬಳಲುತ್ತಿರುವಂಥ ವ್ಯಕ್ತಿಗಳಿಗೆ ಇಲ್ಲಿ ವಿಶೇಷವಾಗಿ ಅವರು ಉಚಿತ ಬೃಹತ್ ಆರೋಗ್ಯ ತಪಾಸಣೆ ಶಿಬಿರ ಅಂತೇಳಿ ಈ ಒಂದು ಫೌಂಡೇಶನಿಂದ ಏರ್ಪಡಿಸಿದ್ದಾರೆ. ಕಾರಣ ಏನು ಅಂತಂದರೆ, ಈಗ ಆರೋಗ್ಯ ಮಹಾಭಾಗ್ಯವಾಗಿರ್ತಕ್ಕಂಥದ್ದು. ಆರೋಗ್ಯವನ್ನು ಎಷ್ಟೋ ಜನ ಗಮನ ಇಟ್ಕೊಳ್ಳೋದಿಲ್ಲ, ಮಿತಿಮೀರಿ ಸಮಸ್ಯೆಗೆ ಈಡಾದಾಗ ಆವಾಗ ಆರೋಗ್ಯವನ್ನು ನೋಡ್ಕೊತಾರೆ, ತೊಂದರೆ ಆದಾಗ ನೋಡ್ಕೊತಾರೆ. ಅದಕ್ಕೆ ಮುಂದೆ ಎಚ್ಚರಿಕೆ ಅನ್ನೋದು ಅವ್ರಿಗೆ ಯಾವುದೇ ರೀತಿ ಬಂದಿರಲ್ಲ. ಹಾಗಾಗಿ ಉಚಿತವಾಗಿ ಶಿಬಿರ ಇಟ್ಕೊಂಡಿದ್ದು ದಿವಸ ನಾವು ಏನಾಗಿದೆ ಆರೋಗ್ಯಕ್ಕೆ ಅಂತ ಒಂದು ಸರಿ ನಾವು ನೋಡ್ಕೊಳ್ಳೋಣ ಅಂತ ಬಂದು ತೋರಿಸ್ಕೊಂಡಾಗ ಆಗ ವಿಶೇಷವಾಗಿ ಅವ್ರಿಗೆ ಗೊತ್ತಾಗ್ತದೆ ನಮ್ಮ ಆರೋಗ್ಯದಲ್ಲಿ ಏನು ಸಮಸ್ಯೆ ಆಗಿದೆ ಅಂತ ನೋಡಿಕೊಂಡು ಅದನ್ನು ಸರಿಪಡಿಸ್ಕೊಳ್ಳೋದಕ್ಕೆ ಅವರು ಪ್ರಯತ್ನ ಮಾಡ್ತಿರ್ತಾರೆ. ಹಾಗಾಗಿ ಈ ಒಂದು ಫೌಂಡೇಶನ್ ಕಡೆಯಿಂದ ಇವತ್ತು ಆರೋಗ್ಯ ಶಿಬಿರ ಏರ್ಪಡಿಸಿ ಎಲ್ಲ ಒಂದು ನಾಗರಿಕರಿಗೆ ಎಲ್ಲ ತರಹದ ಡಾಕ್ಟರ್ಗಳನ್ನ ಕರೆಸಿ, ಕಣ್ಣು ಡಾಕ್ಟರ್ ಆಗಿರ್ಬೋದು, ಆಮೇಲೆ ಮೂಳೆ ಡಾಕ್ಟರ್ ಆಗಿರ್ಬೋದು, ಹೃದಯ ಡಾಕ್ಟರ್ ಆಗಿರ್ಬೋದು, ಶುಗರ್ ಡಾಕ್ಟರ್ ಆಗಿರ್ಬೋದು, ಎಲ್ಲ ಡಾಕ್ಟರ್ಗಳನ್ನ ಕರೆಸಿ ಇವರು ಜನರ ಸೇವೆ, ಜನಾರ್ದನ ಸೇವೆ ಎಂಬಂತೆ ಈ ಒಂದು ಸೇವೆ ಮಾಡೋದಕ್ಕೆ ಇವರೆಲ್ಲರೂ ಕೂಡ ಪಾತ್ರರಾಗಿ ನಮ್ಮನ್ನು ಕರೆಸಿ ಇವತ್ತು ಇಲ್ಲಿ ನೆರವೇರಿಸಿದ್ದಾರೆ. ಇದಕ್ಕೆ ಮಾಡ್ತಕ್ಕಂಥ ಎಲ್ಲ ಹೃದಯಪೂರ್ವಕ ಧನ್ಯವಾದಗಳನ್ನು ಹೇಳ್ತಾ ಈ ಒಂದು ಆಲ್ ಇಂಡಿಯಾ ಶೆಡ್ಯೂಲ್ ಕಾಸ್ಟ್ ಯುವಜನ ಸಮಾಜ ನ್ಯೂ ಡೆಲ್ಲಿ ನಮ್ಮ ನ್ಯಾಷನಲ್ ಅಸೋಸಿಯೇಷನ್ ಇದೆ. ನನ್ನ ಹೆಸರು K. ರಂಗನಾಥ, ಸ್ಟೇಟ್ ಪ್ರೆಸಿಡೆಂಟ್. ಮತ್ತು ಒಂದು ಸಂತೋಷ ವಿಷಯ ಅಂದರೆ ಆಸಿಯನ್ ಟ್ರೀ ಪೀಪಲ್ಸ್ ಫೌಂಡೇಶನ್ನಿಂದ ಎಲ್ಲ ಕಾರ್ಯಕ್ರಮ ಆಗ್ತಾರೆ. ಇದೇ ಥರ ವರ್ಷ ಜಾಸ್ತಿ ಆಗಲಿ ಅಂತ ನಾನು ಪ್ರಾರ್ಥಿಸ್ತೀನಿ. ಮತ್ತು ಇದು ಒಂದೇ ಒಂದು ರಿಕ್ವೆಸ್ಟ್ ಏನಂದರೆ, ಈ ಅಸೋಸಿಯೇಷನ್ ಸ್ಲಮ್ನಲ್ಲಿ ಮಾಡಬೇಕಂತ ನನ್ನದು ಒಂದು ರಿಕ್ವೆಸ್ಟ್ ಇದೆ. ಅವರು ಪದಾಧಿಕಾರಿಗಳಿಗೆಲ್ಲ ನಾನು ಹೇಳ್ತೀನಿ. ಸ್ಲಮ್ ನೋಡಿ ಅಲ್ಲೇ ಬಡವರ ಮಕ್ಕಳು ಜಾಸ್ತಿ. ಇಲ್ಲಿ ಮಾಡಿದರೆ ಎಲ್ಲ ಸೌಕರ್ಯಗಳಿದ್ದಾರೆ, ಅದು ಯೂಸ್ ಆಗೋಲ್ಲ. ಸ್ಲಮ್ ಎಲ್ಲಿದೆಯೋ ಅಲ್ಲಿ ಹುಡುಕಿ ಈ ಥರ ಪ್ರೋಗ್ರಾಮ್ ಮಾಡಬೇಕಂತ ನಾನು ಪ್ರಾರ್ಥನೆ. ಪ್ರಕಾಶ್ ಅಂತ ಇಲ್ಲಿ ಜ್ಯುವೆಲರಿ ಸ್ಟೋರ್ ಇದೆ, ರಾಜೇಂದ್ರ 6th ಬ್ಲಾಕಲ್ಲಿ, ಸನ್ರೈಸ್ ಗೋಲ್ಡ್ ಪ್ಯಾಲೇಸ್ ಅಂತ. ಈ ಪೀಪಲ್ಸ್ ಫೌಂಡೇಶನ್ ಅವರು ಇಲ್ಲಿ ಮೆಡಿಕಲ್
ಮೆಡಿಕಲ್ ಕ್ಯಾಂಪ್ ಅರೇಂಜ್ ಮಾಡಿರೋದು ತುಂಬ ಉತ್ತಮ ಆಗಿದೆ. ಪ್ಲಸ್ ಇಲ್ಲಿರೋ ರೆಸಿಡೆಂಟ್ಸ್ಗೆ, ಜನರಿಗೆ, ಮಿಡಲ್ ಕ್ಲಾಸು, ಲೋವರ್ ಮಿಡಲ್ ಕ್ಲಾಸ್ ಅವರಿಗೆ ತುಂಬ ಇದು ಇಟ್ಸ್ ವೆರಿ ಗುಡ್ ಆಪರ್ಚುನಿಟಿ ಟು ಕಮ್ ಆ್ಯಂಡ್ ಚೆಕ್ ಯುವರ್ ಬ್ಲಡ್ ಲೆವೆಲ್, ಶುಗರ್ ಲೆವೆಲ್, BP, ಐ ಚೆಕಪ್ಪು ಮತ್ತು ಬ್ಲಡ್ ಡೊನೇಷನ್ ಏನೇ ಇದ್ರೂ ಬಂದು ದಯವಿಟ್ಟು ಪಾರ್ಟಿಸಿಪೇಟ್ ಮಾಡಿ. ಐ ಆಮ್ ವೆರಿ ಹ್ಯಾಪಿ ಟು ಪಾರ್ಟಿಸಿಪೇಟ್ ಇನ್ ದಿಸ್. ಇವನ್ ಐ ಆಮ್ ಡೊನೇಟಿಂಗ್ ಬ್ಲಡ್ ಅವರಿಗೆ. ಥ್ಯಾಂಕ್ ಯು. ಸಾಗರ್ನಲ್ಲಿ ಕಾರ್ಯದರ್ಶಿ RPS ವಿದ್ಯಾಸಂಸ್ಥೆಗಳು. ಇವತ್ತು ಏಷ್ಯನ್ ಪೀಪಲ್ ಫ್ರೀ ಫೌಂಡೇಶನ್ ಅವರು ಏಷ್ಯನ್ ಫ್ರೀ ಪೀಪಲ್ಸ್ ಫೌಂಡೇಶನ್ ಅವರು ಉಚಿತ ಆರೋಗ್ಯ ಶಿಬಿರವನ್ನು ನಮ್ಮ RPS ಸಂಸ್ಥೆಯ ಆವರಣದಲ್ಲಿ ನಡೆಸ್ತಾ ಇದ್ದಾರೆ. ನಾನು ಅದಕ್ಕಾಗಿ ಆ ಸಂಸ್ಥೆಯ ಎಲ್ಲ ಪದಾಧಿಕಾರಿಗಳನ್ನು ಅಭಿನಂದಿಸ್ತೇನೆ. ಕಾರಣ ಇಷ್ಟೇ, ಇವತ್ತು ಆರೋಗ್ಯ ಮತ್ತು ಶಿಕ್ಷಣ ಎರಡು ಜನಸಾಮಾನ್ಯರು ಎಟಕಲಾರ್ದಂಥ ಪರಿಸ್ಥಿತಿಯಲ್ಲಿ ಇರ್ತಕ್ಕಂಥ ಸ್ಥಿತಿಯಲ್ಲಿ ನಾವಿದ್ದೇವೆ. ಆರೋಗ್ಯ ಮತ್ತು ಶಿಕ್ಷಣ ಇವತ್ತು ಕೈಗೆಟುಕ್ತಾ ಇಲ್ಲ. ಈ ಆರೋಗ್ಯ ಕಾಪಾಡಿಕೊಳ್ಳೋದೇ ಒಂದು ದೊಡ್ಡ ಕಷ್ಟ ಜನಸಾಮಾನ್ಯರಿಗೆ ಆಗಿರ್ತಕ್ಕಂಥ ಈ ಸಮಯದಲ್ಲಿ ಈ ಫೌಂಡೇಶನ್ನವರು ಉಚಿತವಾಗಿ ಆರೋಗ್ಯ ಶಿಬಿರ, ರಕ್ತದಾನ ಶಿಬಿರವನ್ನು ಮಾಡಿ ಜನರಿಗೆ ಅರಿವನ್ನು ಮೂಡಿಸ್ತಕ್ಕಂಥದ್ದು, ಜನರಿಗೆ ತಮ್ಮ ರೋಗ ರುಜಿನಗಳನ್ನು ಮುಂಚೆನೇ ತಿಳ್ಕೊಳ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಮಾಡಿರ್ತಕ್ಕಂಥದ್ದು ಸ್ತುತ್ಯಾರ್ಹವಾದಂಥ ಕಾರ್ಯ. ಆ ಕಾರ್ಯಕ್ರಮದಲ್ಲಿ ಇಲ್ಲಿ ಬರ್ತಕ್ಕಂಥ ಎಲ್ಲ ಜನ ಅನುಕೂಲಗಳನ್ನು ಪಡೀಲಿ ಅಂತೇಳಿ, ಹಾಗೆ ರಾಜಾಜಿನಗರ ಪೇರೆಂಟ್ಸ್ ಎಜುಕೇಷನ್ ಸೊಸೈಟಿ ಸಮಾಜದಲ್ಲಿ ಯಾರಿಗೆ ಒಳ್ಳೆಯ ಸುಸ್ಥಿರವಾದಂಥ ಶಿಕ್ಷಣವನ್ನು ಪಡೀಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅಂಥವ್ರಿಗೆ ಅತ್ಯಂತ ಮಾದರಿ ಶುಲ್ಕವನ್ನು ವಿಧಿಸಿ ಈ ಕಳೆದ 56 ವರ್ಷದಿಂದ ರಾಜಾಜಿನಗರದಲ್ಲಿ ತಮ್ಮ ಕಾರ್ಯವನ್ನು ವಿಸ್ತರಿಸ್ತಾ ಇದೆ. ಅದೇ ರೀತಿ ಈ ಪೀಪಲ್ಸ್ ಫ್ರೀ ಫೌಂಡೇಶನ್ ಏನಿದೆ, ಈ ಥರ ಸಂಸ್ಥೆಗಳು ಇಲ್ಲಿ ಕಾರ್ಯಕ್ರಮಗಳನ್ನು ಮಾಡುವಾಗ ಎಲ್ಲರ ಜೊತೆ ರಾಜಾಜಿನಗರ ಪೇರೆಂಟ್ಸ್ ಎಜುಕೇಷನ್ ಕೈ ಜೋಡಿಸ್ತಾ ಇದೆ. ಮತ್ತೊಮ್ಮೆ ನಾನು ಈ ಫೌಂಡೇಶನ್ಗೆ, ಅವರ ಎಲ್ಲ ಪದಾಧಿಕಾರಿಗಳಿಗೆ ಮತ್ತು ಇವತ್ತು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರ್ತಕ್ಕಂಥ ಆರೋಗ್ಯ ಸಿಬ್ಬಂದಿಯವರಿಗೆ, ರಕ್ತದಾನ ಏನು ಕಲೆಕ್ಟ್ ಮಾಡಲಿಕ್ಕೆ ಬಂದಿದ್ದಾರೆ ಅವರಿಗೆ, ಇಲ್ಲಿ ಭಾಗವಹಿಸಿರ್ತಕ್ಕಂಥ ಪ್ರತಿಯೊಬ್ಬರನ್ನು ಅಭಿನಂದಿಸಿ ನಾನು ಮಾತನ್ನು ಹೇಳ್ತಾ ಇದ್ದೀನಿ.